ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಮುಂದುವರೆದ ಭಾಗವಾಗಿ ಅಧ್ಯಾಯ 6 ಭಾರತದ ರಾಜಕೀಯ ವ್ಯವಸ್ಥೆಯ ನೂತನ ಪ್ರವೃತ್ತಿಗಳಲ್ಲಿರುವಂತಹ 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಸರಳವಾದಂತಹ ರೀತಿಯಲ್ಲಿ ಏನಪ್ಪ ಅಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಉಚಿತ ಯೂಟ್ಯೂಬ್ ಚಾನಲ್ ಮೂಲಕ ತಮಗೇನಂದ್ರೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇಲ್ಲಿ 2 ಅಂಕದ ಪ್ರಶ್ನೆಗಳಲ್ಲಿ ಒಂದನೇದು ಎರಡು ಅಂಕದ ಪ್ರಶ್ನೆಗಳಲ್ಲಿ ಒಂದನೇದೇನಪ್ಪ ಅಂದ್ರೆ ಒಂದು ಜಗತ್ತಿನಲ್ಲಿ ಅಸ್ಮಿತೆಯ ಹೋರಾಟಕ್ಕೆ ಮುಖ್ಯ ಕಾರಣವೇನು ಅಂತೇಳಿ. ಯಾಕಂದ್ರೆ ಈಗ ಹಿಂದಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಮೊದಲೇನಪ್ಪ ಅಂದ್ರೆ ನಾವೆಲ್ಲರೂ ಭಾರತೀಯರು ಎಂಬ ಒಂದು ಭಾವನೆ ಇದೆ. ಆದ್ರೂ ಸಹ ಏನಪ್ಪಾ ಅಂದ್ರೆ ಇತ್ತೀಚಿನ ಅಸ್ಮಿತೆಯ ಒಂದು ಉಗಮಕ್ಕೆ ಕಾರಣವಾಗಿರೋದ್ರಿಂದ ಇಲ್ಲಿ ಯಾವ ರೀತಿಯಾದಂತಹ ಕಾರಣಗಳು ಇದೇವೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡ್ಬೇಕಾಗ್ತದ. ಇಲ್ಲಿ ರಾಜಕೀಯದಲ್ಲಿ ಹಲವಾರು ವರ್ಗಗಳು ಅಂದ್ರೆ ಹಲವಾರು ಪಾರ್ಟಿಕಲ್ ಇರುವಂತಹ ಹಲವಾರು ಕ್ಲಾಸಿಫಿಕೇಶನ್ಸ್ ವರ್ಗಗಳು ಮತ್ತು ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಮುಂತಾದ ಕ್ಷೇತ್ರದಲ್ಲಿ ಇಲ್ಲಿರುವ ಜಗತ್ತಿನಲ್ಲಿ ಅಸ್ಮಿತೆಗೆ ಪ್ರಮುಖವಾದಂತ ಕಾರಣವಾಗಿರುವಂತದ್ದು ಕಾಣ್ತೇವೆ. ಇಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಅಸ್ಮಿತೆಗೆ ಪ್ರಮುಖವಾದಂತ ಕಾರಣ ಅಂದ್ರೆ ವರ್ಗ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿರುವಂತ ಇದರಿಂದ ಜಗತ್ತಿನಲ್ಲಿ ಇದು ಒಂದು ಪ್ರಮುಖವಾದಂತ ಕಾರಣ ಆಗಿದೆ ಅಂತೇಳಿ ನೀವು ಇಲ್ಲಿ ಬರೆದ್ರೆ ಸಾಕು. ಇಲ್ಲಿ ಏನಂದ್ರೆ ಅಸ್ಮಿತೆ ರಾಜಕಾರಣದ ಅರ್ಥವನ್ನು ಬರೀರಿ ಅನ್ನುವಂಥ ರೀತಿಯಲ್ಲಿ ಕೇಳಿದಂತ ಸಂದರ್ಭದಲ್ಲಿ ನೀವೇನಂದ್ರೆ ಅಸ್ಮಿತೆ ರಾಜಕೀಯ ಎಂಬುದು ಗುರುತಿಸಿಕೊಳ್ಳುವಿಕೆಯ ವಿಧಾನವಾಗಿದೆ. ಅಂದ್ರೆ ನಮ್ಮನ್ನು ನಾವೇನಪ್ಪ ಅಂದ್ರೆ ಐಡೆಂಟಿಫೈ ಮಾಡಿಕೊಳ್ಳುವಂಥದ್ದು. ಇಲ್ಲಿ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಿಕೊಳ್ತೀವಿ, ಯಾವ ರೀತಿಯಾಗಿ ನಾವು ಗುರುತಿಸ್ಕೊಳ್ತೀವಿ ಅಂತಂದ್ರೆ ಜನಾಂಗ ಆಗಿರ್ಬೋದು, ಭಾಷೆ, ಧರ್ಮ, ಲಿಂಗ ಮುಂತಾದವುಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯು ವೈಯಕ್ತಿಕ ಅಸ್ತಿತ್ವವನ್ನು ಸಾಧಿಸಲು ಸಾಧ್ಯವಾಗಿರುವಂಥದ್ದು ನಾವು ಇಲ್ಲಿ ಕಾಣಲಾಗುತ್ತದೆ. ಮತ್ತು ಮೂರನೆಯ ಪ್ರಶ್ನೆಯಲ್ಲಿ ಏನಪ್ಪಾ ನೋಡಿದಾಗ ಸಮ್ಮಿಶ್ರ ಸರ್ಕಾರ ಎಂದರೇನು, ಉದಾಹರಣೆಯನ್ನು ಕೊಡಿ ಅನ್ನುವಂತ ಕೇಳಿದಾಗ ಸಂದರ್ಭದಲ್ಲಿ ನೀವೇನಂದ್ರೆ ಇಲ್ಲಿ ಕಾಮನ್ ಆಗಿ ಅಂದ್ರೆ ಸಮ್ಮಿಶ್ರ ಸರ್ಕಾರ ಅಂತಂದ್ರೆ ಸ್ಪಷ್ಟವಾದಂತ ಬಹುಮತ ಪಡೆದಿದ್ದಂತ ಸಂದರ್ಭದಲ್ಲಿ ಎರಡಕ್ಕಿಂತ ಹೆಚ್ಚಿನ ಪಕ್ಷಗಳನ್ನು ಅದರಲ್ಲಿ ಏನ್ ಮಾಡ್ತಾವ ಕೂಡಿಕೊಂಡು ಏನಂತಂದ್ರೆ ಸರ್ಕಾರವನ್ನು ರಚನೆ ಮಾಡ್ತದ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗ್ತದ. ಇಲ್ಲಿ ನೋಡ್ರಿ, ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ ಸರ್ಕಾರ ರಚಿಸಲು ಬೇಕಾಗುವಷ್ಟು ಸ್ಪಷ್ಟವಾದಂತ ಬಹುಮತ ಪಡೆಯದೇ ಇದ್ದಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ ಸರ್ಕಾರವನ್ನು ರಚಿಸುತ್ತವೆ. ಇದನ್ನ ನಾವೇನಪ್ಪ ಅಂದ್ರೆ ಸಮ್ಮಿಶ್ರ ಸರ್ಕಾರ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಏನ್ ಮಾಡ್ತಾವ ಅಂತಂದ್ರೆ ಇಲ್ಲಿ ಪಕ್ಷಗಳು ಸೇರಿ ಏನಂದ್ರೆ ಸರ್ಕಾರ ರಚನೆ ಮಾಡೋದನ್ನು ನಾವು ಸಮ್ಮಿಶ್ರ ಸರ್ಕಾರ ಅಂತೀವಿ. ಇದಕ್ಕೆ ಉದಾಹರಣೆ ಕೊಡಿ ಅಥವಾ ಎಕ್ಸಾಂಪಲ್ ಕೊಡಿ ಅನ್ನುವಂತ ರೀತಿಯಲ್ಲಿ ಕೇಳಿದಾಗ 2004ರಲ್ಲಿ UPA ಮತ್ತು 2014ರಲ್ಲಿ NDA ಸರ್ಕಾರಗಳ ರಚನೆ ಆಗಿರುವಂತದ್ದು ಕಾಣುತ್ತೀವಿ. ಈಗ ಏನಪ್ಪಾ ಪ್ರಸ್ತುತವಾಗಿ ಏನಪ್ಪಾ ಅಂದ್ರೆ ಕೇಂದ್ರದಲ್ಲಿ ಏನಪ್ಪಾ ಅಂದ್ರೆ BJP ಸರ್ಕಾರ ಏನಪ್ಪಾ ಅಂದ್ರೆ ಇಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗಿರುವಂತದನ್ನು ನಾವಿಲ್ಲಿ ಕಾಣಲಾಗುತ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡಿದಾಗ ಸಮ್ಮಿಶ್ರ ಸರ್ಕಾರ ಹೊಂದಿರುವ 2 ರಾಷ್ಟ್ರಗಳಿಗೆ ಉದಾಹರಣೆ ಕೊಡಿ. ಅಂದ್ರೆ ಸಮ್ಮಿಶ್ರ ಸರ್ಕಾರವನ್ನು ಹೊಂದಿರುವಂತ 2 ರಾಷ್ಟ್ರಗಳ ಉದಾಹರಣೆ ಕೊಡ್ರಿ ಅನ್ನುವಂತ ರೀತಿಯಲ್ಲಿ ಕಾಣುತ್ತೀವಿ. ಇಲ್ಲಿ ಸಮ್ಮಿಶ್ರ ಸರ್ಕಾರ ರಾಷ್ಟ್ರಗಳಿಗೆ 2 ಉದಾಹರಣೆಗಳಂತಂದ್ರೆ ಯಾವ್ದಂತಂದ್ರೆ ಭಾರತ ಮತ್ತು ಬ್ರಿಟನ್ ಮತ್ತು ಫ್ರಾನ್ಸ್ ಬರುವಂತದನ್ನು ನಾವು ಕಾಣ್ತೀವಿ. ಯಾವ್ದಪ್ಪ ಅಂದ್ರೆ ಭಾರತ ಬರ್ತದ ಅಂಡ್ ಬ್ರಿಟನ್ ಬರ್ತದ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಫ್ರಾನ್ಸ್ ಬರುವಂತದ್ದು ನಾವಿಲ್ಲಿ ಕಾಣಲಾಗುತ್ತದೆ.
ಇಲ್ಲಿ ಪ್ರಮುಖವಾಗಿರುವಂತಹ 5ನೇ ಪ್ರಶ್ನೆ ಅಂದ್ರೆ ಸಾಮೂಹಿಕ ನಾಯಕತ್ವ ಎಂದರೇನು ಅನ್ನುವಂತ ರೀತಿಯಲ್ಲಿ ಕೇಳಿರುವಂತದ್ದು ಕಾಣುತ್ತೀವಿ. ಇಲ್ಲಿ ಸಾಮೂಹಿಕ ನಾಯಕತ್ವ ಅಂದ್ರೆ ಇಲ್ಲಿ ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆಯಲ್ಲಿ ಹಲವಾರು ಪಕ್ಷಗಳ ಸದಸ್ಯರು ಹಲವಾರು ಪಕ್ಷಗಳ ಸದಸ್ಯರು ಇಲ್ಲಿ ಹಲವಾರು ಪಕ್ಷಗಳ ಸದಸ್ಯರು ಸೇರಿ ಒಂದು ನಿರ್ದಿಷ್ಟ ಸಾಮಾನ್ಯ ಕಾರ್ಯ ಯೋಜನೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವುದೇ ಸಾಮೂಹಿಕ ನಾಯಕತ್ವ ಅನ್ನುವಂಥ ರೀತಿಯಲ್ಲಿ ನಾವು ಇಲ್ಲಿ ಕಾಣಲಾಗುತ್ತದೆ. ಇಲ್ಲಿ ಏನಪ್ಪಾ ಅಂದ್ರೆ ಇದನ್ನ CMP ಅಂತ ಅಂದ್ರೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಹೇಳಿ ಇದರ ನಾಯಕತ್ವದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಸಾಮೂಹಿಕ ನಾಯಕತ್ವದ ಮೂಲಕ ಏನಂದ್ರೆ ಸರ್ಕಾರವನ್ನು ಅಂದ್ರೆ ಮಾಡುವಂತದನ್ನು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ 6ನೇ ಪ್ರಶ್ನೆ ನೋಡಿದಾಗ ಸಮ್ಮಿಶ್ರ ಸರ್ಕಾರ ರಚನೆಯಾಗುವ 2 ಸಂದರ್ಭಗಳು ಯಾವ ಅಂದ್ರೆ ಯಾವ ಮೂಮೆಂಟ್ ಹೇಗೆ ಏನಪ್ಪ ಅಂದ್ರೆ ಸಮ್ಮಿಶ್ರ ಸರ್ಕಾರಗಳ ರಚನೆ ಆಗ್ತಾವ ಅನ್ನುವಂತ ರೀತಿಯಲ್ಲಿ ಕೇಳಿದಾಗ ಇಲ್ಲಿ ಪ್ರಮುಖವಾಗಿರುವಂತದ್ದು ಒಂದನೇದು ನೋಡಿದಾಗ ಒಂದು ಯಾವ್ದಪ್ಪ ಅಂದ್ರೆ ದೇಶದ ಮೇಲೆ ವಿದೇಶಿಯರ ದಾಳಿ ಮಾಡಿದಾಗ ಅವು ದೇಶದ ಮೇಲೆ ಏನಪ್ಪ ಅಂದ್ರೆ ವಿದೇಶಿಯರ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಸಮ್ಮಿಶ್ರ ಸರ್ಕಾರ ರಚನೆ ಆಗ್ತದ. ಮತ್ತು ರಾಜಕೀಯದ ಅಸ್ಥಿರತೆ ಮತ್ತು ಆರ್ಥಿಕ ದುಸ್ಥಿತಿಯಿಂದ ಉದ್ಭವಿಸುವ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗುವಂತದನ್ನು ನಾವು ಕಾಣಲಾಗ್ತದೆ. ಹೀಗಾಗಿ ಏನಪ್ಪ ಅಂದ್ರೆ ವಿದೇಶಿ ದಾಳಿಗಳು ಭಾರತ ಮೇಲೆ ಪಾಕಿಸ್ತಾನ ಆಗಿರ್ಬೋದು, ಭಾರತದ ಮೇಲೆ ಚೀನಾ ಆಗಿರುವಂತದ್ದು, ಹೀಗಾಗಿ ಏನಪ್ಪ ಅಂದ್ರೆ ಇಲ್ಲಿ ವಿದೇಶಿ ದಾಳಿಗಳಾಗಿರುವಂತದನ್ನು ನಾವು ಕಾಣಲಾಗ್ತದೆ. ಇಲ್ಲಿ ನಮ್ಮಲ್ಲಿ ಅಂದ್ರೆ ಆರ್ಥಿಕ ತುರ್ತು ಪರಿಸ್ಥಿತಿ ಇದೆಯಲ್ಲ 360ನೇ ವಿಧಿ ಪ್ರಕಾರ ಇಲ್ಲಿವರೆಗೆ ಏನಂದ್ರೆ ಯಾವುದೇ ರೀತಿಯಲ್ಲಿ ಏನಂದ್ರೆ ಆರ್ಥಿಕ ತುರ್ತು ಪರಿಸ್ಥಿತಿಗಳು ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಇಲ್ಲಿ 7ನೇ ಪ್ರಶ್ನೆಯನ್ನು ನೋಡಿದಾಗ ಸಮ್ಮಿಶ್ರ ಸರ್ಕಾರವನ್ನು ವ್ಯಾಖ್ಯಾನಿಸಿ ಅನ್ನುವಂಥ ರೀತಿಯಲ್ಲಿ ಕೇಳಿದಾಗ ಒಬ್ಬ ರಾಜಶಾಸ್ತ್ರಜ್ಞರೇನಪ್ಪ ಅಂದ್ರೆ FA ಆಗರ್ ಅವರು ಹೇಳ್ತಾರೆ ಸಮ್ಮಿಶ್ರ ಸರ್ಕಾರ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳಿದಾಗ ರಾಜಕೀಯ ಪಕ್ಷಗಳ ಸದಸ್ಯರು ಒಂದುಗೂಡಿ ಅಂದ್ರೆ ಎಲ್ಲಾ ಪಕ್ಷದ ಸದಸ್ಯರು ಅಲ್ಲಿ ಏನಪ್ಪ ಅಂದ್ರೆ ನಮ್ಮಲ್ಲಿರುವಂತಹ ಪಕ್ಷಗಳಿದ್ದಾವೆ, ಬಿಜೆಪಿ ಇರ್ಬೋದು, ಸರ್ಕಾರ ಮತ್ತು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಇತರೆ ಬೇರೆ ಬೇರೆ ನಮ್ಮ ತೆಲುಗುದೇಶಂ ಇರ್ಬೋದು, ಇತರ ಎಲ್ಲಾ ರೀತಿಯಾದಂತಹ ಪಕ್ಷದ ಸದಸ್ಯರು ಏನ್ ಮಾಡ್ತಾರೆ ಅಂದ್ರೆ ಒಂದುಗೂಡಿ ಸರ್ಕಾರ ಅಥವಾ ಮಂತ್ರಿಮಂಡಲ ರಚಿಸುವ ಒಂದು ವ್ಯವಸ್ಥೆಯೇ ಸಮ್ಮಿಶ್ರ ಸರ್ಕಾರ ಅನ್ನುವಂಥ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಯಾರು ಹೇಳ್ತಾರೆ ಅಂದ್ರೆ FA ಆಗಮನ್ ಅವರು ಹೇಳಿರುವಂತದ್ದು ನಾವು ಕಾಣಲಾಗ್ತದೆ. ಆ FA ಆಗರ್ ಅವರು. ನೆಕ್ಸ್ಟ್ ಇಲ್ಲಿ 8ನೇ ಪ್ರಶ್ನೆ ನೋಡಿದಾಗ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಎಂದರೇನು ಅನ್ನುವಂಥ ರೀತಿಯಲ್ಲಿ ನಾವು ಕಾಣುತ್ತೇವೆ. ಅದೇ ಅಂದ್ರೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತೇಳಿ. ಇಲ್ಲಿ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಯಾವುದೇ ಒಂದು ಪಕ್ಷಗಳು ಸ್ಪಷ್ಟವಾದಂತಹ ಬಹುಮತವನ್ನು ಪಡೆದಿದ್ದಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಎಲ್ಲ 2 ಅಥವಾ 2ಕ್ಕಿಂತ ಹೆಚ್ಚಿನ ಪಕ್ಷಗಳು ಸೇರಿಕೊಂಡು ಏನ್ ಮಾಡ್ತೇವೆ ಅಂದ್ರೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ಕೊಳ್ತೀವಿ. ಯಾಕಂದ್ರೆ ರಚನೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಎಲ್ಲರೂ ಒಪ್ಪಿಗೆ ಆಗುವ ರೀತಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ CMP ಅಂದ್ರೆ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮವನ್ನು ಏನಂದ್ರೆ ಜಾರಿಗೆ ತರ್ತಾರೆ. ಇಲ್ಲಿ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಅಂದ್ರೆ ಏನು ಅನ್ನುವಂಥ ರೀತಿಯಲ್ಲಿ ಕೇಳಿದಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಮೈತ್ರಿಕೂಟದ ಪಕ್ಷಗಳು ತಮ್ಮದಾದಂತ ಪಕ್ಷದ ಸೈದ್ಧಾಂತಿಕ ವಿಚಾರಗಳನ್ನು ಬದಿಗೊಟ್ಟಿ ಅಂದ್ರೆ ತಮ್ಮದಾದ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, ತೆಲುಗುದೇಶಂ ಆಗಿರ್ಬೋದು, ಇತರೆ ಪಕ್ಷಗಳೇನಪ್ಪ ಅಂದ್ರೆ ತಮ್ಮಲ್ಲಿರುವಂತಹ ಸೈದ್ಧಾಂತಿಕ ವಿಚಾರಗಳನ್ನ ತಮ್ಮದಾದಂತ ಆ ಥಾಟ್ಗಳನ್ನು ಏನ್ ಮಾಡ್ತಾವ ಅಂದ್ರೆ ಬಿಟ್ಟು ಬಿಡ್ತಾವ, ಅದನ್ನ ಏನ್ ಮಾಡ್ತಾವ ಬದಿಗಿಡ್ತಾವ. ಆಮೇಲೆ ಏನ್ ಮಾಡ್ತಾವ ಸರ್ಕಾರವನ್ನು ನಡೆಸಿಕೊಂಡು ಹೋಗಲು ಸಾಮಾನ್ಯ ಕಾರ್ಯಕ್ರಮಗಳನ್ನು ಒಪ್ಪಿಕೊಳ್ತಾವ ಅಂದ್ರೆ ಇದೆ ಯಾವ್ದನ್ನ CMP ಅನ್ನೋದು ಒಪ್ಪಿಕೊಳ್ತೇವೆ. ಇದನ್ನು ನಾವೇನಪ್ಪ ಅಂದ್ರೆ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಎನ್ನುವಂಥದ್ದನ್ನು ನಾವು ಕಾಣ್ತೇವೆ. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಸರ್ಕಾರ ಪ್ರತಿಯೊಬ್ಬರ ಅಂದ್ರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನಪ್ಪ ಅಂದ್ರೆ ಏನ್ ಮಾಡ್ತಾರೆ ಸ್ಪಷ್ಟವಾದಂತ ಬಹುಮತ ಪಡೆದಿದ್ದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಈ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿಕೊಳ್ಳುವಂಥದ್ದನ್ನು ನಾವು ಕಾಣ್ತೀವಿ. ಬಟ್ ಇಲ್ಲಿ ಅಂದ್ರೆ ಯಾವ್ದಪ್ಪ ಅಂದ್ರೆ ಎಲೆಕ್ಷನ್ ಪೂರ್ವದಲ್ಲಿ ಏನಪ್ಪ ಅಂದ್ರೆ ಪ್ರತಿಯೊಂದು ಪಕ್ಷಗಳೇನಪ್ಪ ಅಂದ್ರೆ ಒಂದು ಪಕ್ಷದ ವಿರುದ್ಧ ಇನ್ನೊಂದು ಪಕ್ಷಗಳು ಏನ್ ಮಾಡ್ತಾವ ಕತ್ತಿ ಮುರಿಸುವಂಥದ್ದು ಕಾಣ್ತೀವಿ. ತಮ್ಮದೇ ಆದಂತ ಸೈದ್ಧಾಂತಿಕ ವಿಚಾರಗಳನ್ನು ಜನರಿಗೆ ಹರಡುವಂಥದ್ದು ಮಾಡ್ತೀವಿ. ಯಾಕಂತಂದ್ರೆ ಅಲ್ಲಿ ಏನ್ ಮಾಡ್ತಾರ ತಮ್ಮ
ಏನ್ ಮಾಡ್ತಾರೆ ಅಂದ್ರೆ ಓಟ್ ಅನ್ನು ಪಡಿಬೇಕು, ಸರ್ಕಾರ ರಚನೆ ಮಾಡ್ಬೇಕು ಎಂಬ ಒಂದು ಉದ್ದೇಶದಿಂದ ಏನ್ ಮಾಡ್ತಾರೆ, ಒಬ್ಬರಿಗೊಬ್ಬರು ಕಂಡು ಆಗದಿರುವಂತ ಸಂದರ್ಭದಲ್ಲಿ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ಏನಂದ್ರೆ ಸ್ಪಷ್ಟವಾದ ಬಹುಮತ ಪಡೆದಿದ್ದಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ಕೊಂತಾವ. ಆಮೇಲೆ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳು ಮಾಡಿಕೊಂಡು ನಮ್ಮ ಸರ್ಕಾರ ಮುಂದುವರಿಸುವಂತದ್ದನ್ನು ನಾವು ಇಲ್ಲಿ ಕಾಣಲಾಗ್ತದ. ನೆಕ್ಸ್ಟ್ ನೋಡ್ರಿ 9ನೇ ಪ್ರಶ್ನೆದಲ್ಲಿ ನೋಡಿದಾಗ NDA 2 ಮಿತ್ರ ಪಕ್ಷಗಳನ್ನು ಹೆಸರಿಸಿ ಅನ್ನುವಂತ ರೀತಿಯಲ್ಲಿ ಕೇಳ್ತಾರೆ. ಇಲ್ಲಿ ಯಾವ ಅಂತಂದ್ರೆ NDAದಾಗ ಅಂತಂದ್ರೆ ಬಿಜೆಪಿ ಬರ್ತದ, ಮತ್ತೇನಂತಂದ್ರೆ ಸಮತಾ ಪಕ್ಷಗಳು ಬರುವಂತದನ್ನು ನಾವು ಕಾಣ್ತೀವಿ. ಅಂದ್ರೆ NDA ಮಿತ್ರ ಪಕ್ಷಗಳು ಯಾವಂತ ನೀವು ಎರಡನ್ನ ಅಂದ್ರೆ ಎಕ್ಸಾಮ್ ದಲ್ಲಿ ಬರೆದ್ರೆ ಸಾಕು. ನೆಕ್ಸ್ಟ್ ಏನಪ್ಪ ಅಂದ್ರೆ 10ನೇ ಪ್ರಶ್ನೆ ಅಂದ್ರೆ UPA 2 ಮಿತ್ರ ಪಕ್ಷಗಳು ಯಾವುವು ಅನ್ನುವಂತ ರೀತಿಯಲ್ಲಿ ನಾವು ಕೇಳಿರುವಂತದ್ದು ಕಾಣುತ್ತೆ. ಇಲ್ಲಿ ಯಾವ ಬರ್ತದೆ ಅಂದ್ರೆ ರಾಷ್ಟ್ರೀಯ ಲೋಕದಳ ಬರ್ತದ, ಆಮೇಲೆ RJD ಬರುವಂತದ್ದನ್ನು ನಾವಿಲ್ಲಿ ಕಾಣಲಾಗ್ತದ. ನೆಕ್ಸ್ಟ್ 11ನೇ ಪ್ರಶ್ನೆಯನ್ನು ನೋಡಿದಾಗ ರಾಜ್ಯ ಪ್ರೇರಿತ ಭಯೋತ್ಪಾದನೆ ಎಂದರೇನು ಅನ್ನೋ ರೀತಿಯಲ್ಲಿ ಕೇಳಿರುವಂತದ್ದನ್ನು ನಾವು ಕಾಣ್ತೀವಿ. ಅಂದ್ರೆ ಏನಂದ್ರೆ ಭಯೋತ್ಪಾದನೆಗೆ ಏನಪ್ಪಾ ಅಂದ್ರೆ ಅಲ್ಲಿರುವಂತ ರಾಜ್ಯ ಇರ್ತದಲ್ಲ, ಅದಕ್ಕೆ ಏನಂತಂದ್ರೆ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಟ್ಟಿರುವಂತದನ್ನು ನಾವು ಕಾಣ್ತೀವಿ. ಇಲ್ಲಿ ರಾಜ್ಯ ಪ್ರೇರಿತ ಭಯೋತ್ಪಾದನೆ ಅಂದ್ರೆ ರಾಜ್ಯಗಳು ಭಯೋತ್ಪಾದಕರ ಸಂಘಟನೆಗಳಿಗೆ, ಅಂದ್ರೆ ಭಯೋತ್ಪಾದನೆ ಇರ್ತದಲ್ಲ ಟೆರರಿಸಂ, ಆ ಸಂಘಟನೆಗಳಿಂದ ಆ ಸಂಘಟನೆಗಳು ಏನ್ ಮಾಡ್ತಾವ ಅಂತಂದ್ರೆ ತರಬೇತಿ ಕೇಂದ್ರಗಳಿಗೆ ಏನ್ ಮಾಡ್ತಾವ ಅಂದ್ರೆ ಆಶ್ರಯ ನೀಡಿ ಏನ್ ಮಾಡ್ತಾರ, ಆತಂಕವಾದಿಗಳನ್ನು ಸಮರ ಸೇನಾನಿಗಳನ್ನು ಬೆಂಬಲಿಸುವುದನ್ನು ರಾಜ್ಯ ಪ್ರೇರಿತ ಭಯೋತ್ಪಾದನೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ಆ ಭಯೋತ್ಪಾದನೆ ಇರುವಂತಹ ಸಂಘಟನೆಗಳಾಗಿರ್ಬೋದು, ಭಯೋತ್ಪಾದನೆಗೆ ಸಂಬಂಧಪಟ್ಟಂತೆ ತರಬೇತಿ ನೀಡುವಂತ ಕೇಂದ್ರಗಳಂತಂದ್ರೆ ಅಲ್ಲಿ ಏನ್ ಮಾಡ್ತದ, ರಾಜ್ಯಗಳು ಏನಪ್ಪ ಅಂದ್ರೆ ಅವರಿಗೆ ಎಲ್ಲಾ ರೀತಿಯಾದಂತ ಏನ್ ಮಾಡ್ತದ ಪ್ರೇರಣೆ ಕೊಡುವಂಥದ್ದು, ಕುಮ್ಮಕ್ಕು ನೀಡುವಂಥದ್ದು ಇಲ್ಲಿ ನಾವು ಕಾಣಲಾಗುತ್ತದ. ನೆಕ್ಸ್ಟ್ 12ನೇ ಪ್ರಶ್ನೆ ನೋಡಿದಾಗ ಇಲ್ಲಿ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಯಾವ ವಿಷಯದಲ್ಲಿ ರಾಜ್ಯ ಸರ್ಕಾರಗಳಿಗೆ ಏನಂದ್ರೆ ಸಲಹೆಯನ್ನು ಕೊಡಬಹುದು ಅನ್ನುವಂತ ರೀತಿಯಲ್ಲಿ ಕೇಳ್ತಾರೆ. ಅಂದ್ರೆ ಸಾಮಾನ್ಯ ಪರಿಸ್ಥಿತಿ ಅಂದ್ರೆ ಕಾಮನ್ ಸಿಚುವೇಶನ್ ಇರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡ್ತದೆ, ಯಾವ ವಿಷಯಗಳಿಗೆ ಸಂಬಂಧಪಡದಂತೆ ಏನ್ ಮಾಡ್ತದ, ರಾಜ್ಯ ಸರ್ಕಾರಗಳಿಗೆ ಸ್ಟೇಟ್ ಗೌರ್ಮೆಂಟ್ ಸಲಹೆ ನೀಡುತ್ತದ ಅನ್ನುವಂತ ರೀತಿಯಲ್ಲಿ ಕೇಳಿದಂತ ಕಾಣ್ತದೆ. ಸಾಮಾನ್ಯ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಯಾವುದೇ ವಿಷಯದಲ್ಲಿ ಏನಂದ್ರೆ ಸಂಬಂಧಪಡದಂತೆ ಇಲ್ಲಿ ರಾಜ್ಯ ಸರ್ಕಾರಗಳಿಗೆ ಏನಪ್ಪ ಅಂದ್ರೆ ಸಲಹೆಯನ್ನು ನೀಡುವಂತ ಅಧಿಕಾರ ಇರ್ತದ ಅನ್ನುವಂತ ರೀತಿಯಲ್ಲಿ ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಈ 16ನೇ ಪ್ರಶ್ನೆ ನೋಡಿದಾಗ ಕೇಂದ್ರ ಪಟ್ಟಿ ಎಂದರೇನು, ಒಂದು ಉದಾಹರಣೆ ಕೊಡಿರುವಂತದನ್ನು ನಾವು ಕಾಣ್ತೀವಿ. ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ನಾವು ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ಅಧಿಕಾರ ನಮ್ದೇನಪ್ಪ ಅಂದ್ರೆ ಸಂಯುಕ್ತ ಒಂದು ವ್ಯವಸ್ಥೆ ಇದೆ. ಇಲ್ಲಿ ಏನಪ್ಪ ಅಂದ್ರೆ ಅಧಿಕಾರ ವಿಕೇಂದ್ರೀಕರಣ ಇರೋದ್ರಿಂದ ಇಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮರ್ಥ ಪಟ್ಟಿ ಅಂತ ಹೇಳಿ 3 ಪಟ್ಟಿಗಳನ್ನ ನಾವು ನೋಡ್ತೀವಿ. ಇಲ್ಲಿ ಕೇಂದ್ರ ಪಟ್ಟಿ ಅಂದ್ರೆ ಏನು, ಅದರಲ್ಲಿರುವಂತಹ ವಿಷಯಗಳು ಯಾವುವು ಅನ್ನುವಂತ ರೀತಿಯಲ್ಲಿ ಕೇಳಿರುವಂತ ನಾವು ಕಾಣ್ತೀವಿ. ಕೇಂದ್ರ ಸರ್ಕಾರ ಅಂದ್ರೆ ಕೇಂದ್ರ ಶಾಸಕಾಂಗ ಮಾತ್ರ, ಕೇಂದ್ರ ಸರ್ಕಾರವು ಮಾತ್ರ ಶಾಸನ ರಚಿಸಲು ಇರುವಂತಹ ವಿಷಯಗಳ ಪಟ್ಟಿಯನ್ನು ಕೇಂದ್ರ ಪಟ್ಟಿ ಅಂತಾರೆ. ಯಾವುದೇ ಶಾಸನ ಅಂದ್ರೆ ಕೇಂದ್ರದಲ್ಲಿರುವಂತಹ ವಿಷಯಗಳು ಇಲ್ಲೇನಪ್ಪ ಅಂದ್ರೆ ಯಾವಪ್ಪ ಅಂದ್ರೆ ರಕ್ಷಣೆ ಇರ್ಬೋದು, ಅಂಚೆ ಇರ್ಬೋದು, ಮತ್ತು ವಿದೇಶಾಂಗ ವ್ಯವಹಾರಗಳಿಗೆ ಸಂಬಂಧಪಟ್ಟದ ಇರ್ಬೋದು, ಆ ವಿಷಯಗಳು ಕೇಂದ್ರ ಪಟ್ಟದಲ್ಲಿ ಇರ್ತಲ್ಲ, ಅದರ ಮೇಲೆ ಅಧಿಕಾರವನ್ನು ರಚಿಸುವಂತ ಅಧಿಕಾರಿಗೆ ಯಾರಿಗುತ್ತೆ ಅಂದ್ರೆ ಕೇಂದ್ರ ಶಾಸಕಾಂಗ ಮಾತ್ರ ಇದ್ರೆ ಅದನ್ನ ನಾವೇನಂದ್ರೆ ಕೇಂದ್ರ ಪಟ್ಟಿ ಅನ್ನುವಂಥದ್ದು ನಾವು ಕಾಣ್ತೀವಿ. ಅವು ಯಾವ ಬರ್ತಾವ ಅವ್ರ ಉದಾಹರಣೆಗಾಗಿ ರಕ್ಷಣೆ ಬರ್ತದ, ಮತ್ತೆ ಆಮೇಲೆ ಅಂಚೆ ಬರುವಂತದನ್ನ ನಾವು ಇಲ್ಲಿ ಕಾಣಲಾಗುತ್ತದ. ನೆಕ್ಸ್ಟ್ ಮತ್ತೆ ಅಂದ್ರೆ ಅದ ಪಟ್ಟಿಯಲ್ಲಿ ಅಂತ ಹೇಳಿದ್ವಲ್ಲ, ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಸಮರ್ಥ ಪಟ್ಟಿ ಬರ್ತದ. ಇಲ್ಲಿ ಸಮರ್ಥ ಪಟ್ಟಿಯಲ್ಲಿ ಯಾವಾಗಾದರೂ 2 ವಿಷಯಗಳನ್ನು ತಿಳಿಸಿ ಅನ್ನುವಂತ ರೀತಿಯಲ್ಲಿ ನಾವು ಇಲ್ಲಿ ಕಾಣಲಾಗ್ತದೆ. ಯಾವಪ್ಪ ಅಂದ್ರೆ ಇಲ್ಲಿ ಸಮರ್ಥ ಪಟ್ಟಿಗೆ ಸಂಬಂಧಪಟ್ಟಂತೆ ಯಾವ ಬರ್ತಂದ್ರೆ ವಿವಾಹ ಬರ್ತದ, ಮತ್ತು ವಿಚ್ಛೇದನ ಬರ್ತದ, ಆಮೇಲೆ ಶಿಕ್ಷಣ ಬರುವಂತದ್ದು ಕಾಣುತ್ತೆ. ಈ ಸಮರ್ಥ ಪಟ್ಟಿ ಇದಲ್ಲ, ಈ ಸಮರ್ಥ ಪಟ್ಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೇಂದ್ರ ಮತ್ತು ಯಾವುದಂದ್ರೆ ರಾಜ್ಯ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರಗಳೇನಪ್ಪ ಅಂದ್ರೆ ಕೇಂದ್ರ ಪಟ್ಟಿ ಮೇಲೆ ಅಂದ್ರೆ ಅಧಿಕಾರ ಇರುವಂತದ್ದನ್ನ ನಾವು ಕಾಣ್ತೀವಿ. ಇಲ್ಲಿ ಸಮರ್ಥಪಡ ಅಂದ್ರೆ ಕೇಂದ್ರ ಮತ್ತು ಇಲ್ಲಿ ವಿವಾಹ ವಿಚ್ಛೇದನ ಬರ್ತದೆ ಮತ್ತು ಶಿಕ್ಷಣ ಬರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ ನೋಡಿದಾಗ ಏನಪ್ಪ ಅಂದ್ರೆ ಭ್ರಷ್ಟಾಚಾರ ಎಂದರೇನು ಅನ್ನುವಂತ ರೀತಿಯಲ್ಲಿ ನಾವು ಕಾಣ್ತೀವಿ. ಅಂದ್ರೆ ಇದನ್ನ ಕರಪ್ಷನ್ ಅಂತ ಹೇಳ್ತೀವಿ. ಇಲ್ಲಿ ಯಾವ್ದು ರೀತಿ ಅಂದ್ರೆ ಸಾರ್ವಜನಿಕ ಅಧಿಕಾರವನ್ನು ಏನ್ ಮಾಡ್ತಾರೆ ಅಂದ್ರೆ ವೈಯಕ್ತಿಕ ಲಾಭಗಳು
ಲಾಭಕ್ಕೋಸ್ಕರ ದುರ್ಬಳಕೆ ಮಾಡುವುದನ್ನು ಭ್ರಷ್ಟಾಚಾರ ಅಂತ. ಯಾಕಂದ್ರೆ ಇಲ್ಲಿ ಯಾವುದೇ ಸಿವಿಲ್ ಸರ್ವೆಂಟ್ ಅಂದ್ರೆ ಸರ್ಕಾರ ನೌಕರ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನೇನಂದ್ರೆ ಜನರಿಗೆ ಏನಂತಂದ್ರೆ ಅಲ್ಲಿ ಪ್ರತಿಯೊಂದು ಸೇವೆಗಳನ್ನು ಕೊಡ್ಬೇಕಾಗಿರ್ತದೆ. ಅಂತದ್ರಲ್ಲಿ ಏನ್ ಮಾಡ್ತಾನೆ ಅಂದ್ರೆ ತನ್ನ ಸರ್ಕಾರಿ ನೌಕರ ತನ್ನ ಲಾಭಕ್ಕಾಗಿ, ತನ್ನ ವೈಯಕ್ತಿಕ ಲಾಭಕ್ಕಾಗಿ ಏನ್ ಮಾಡ್ತಾನ ಅಲ್ಲಿ ಏನ್ ಮಾಡ್ತಾನೆ ತನ್ನ ಅಧಿಕಾರ ಏನ್ ಮಾಡ್ತಾನ ಅಂದ್ರೆ ದುರ್ಬಳಕೆ ಮಾಡಿಕೊಳ್ಳುವಂಥದ್ದನ್ನು ನಾವು ಕಾಣಲಾಗುತ್ತದೆ. ಇಲ್ಲಿ ಯಾರಪ್ಪ ಅಂದ್ರೆ ಇಲ್ಲಿ ಯಾರು ಹೇಳ್ತಾರೆ ಕೌಟಿಲ್ಯ, ಯಾರು ಕೌಟಿಲ್ಯ ಹೇಳ್ತಾನೆ ಇಲ್ಲಿ ಹೇಳ್ತಾರೆ ಜೇನು ಬಿಚ್ಚಿದ ಕೈ ನೆಕ್ಕದೆ ಇರಲಾರದು ಅಂತೇಳಿ. ಯಾಕಂತಂದ್ರೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಏನಪ್ಪಾ ಅಂದ್ರೆ ಪ್ರತಿಯೊಂದು ದುಡ್ಡು ಏನಪ್ಪಾ ಅಂದ್ರೆ ಆತನ ಮೂಲಕ ಏನಂದ್ರೆ ಹೋಗ್ತಿರ್ತದೆ. ಅಂತಹ ಸಂದರ್ಭದಲ್ಲಿ ಅಂದ್ರೆ ಅವನು ಹಣವನ್ನು ತಿನ್ನಲಿಕ್ಕೆ ಅಂದ್ರೆ ಅವನು ಹಣವನ್ನು ಏನ್ ಮಾಡ್ತಾನಂದ್ರೆ ತನ್ನ ಪರ್ಸನಲ್ ಆಗಿ ಯೂಸ್ ಮಾಡ್ಕೊಳ್ತಾನೆ ಅನ್ನುವಂತ ರೀತಿ ನಾವು ಇಲ್ಲಿ ಕಾಣಲಾಗುವಂಥದ್ದನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ ಇಲ್ಲಿ 16ನೇ ಪ್ರಶ್ನೆ ನೋಡಿದಾಗ ಭಾರತದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಇರುವ 2 ಅಡಚಣೆಗಳು ಯಾವುವು ಅನ್ನುವಂಥ ರೀತಿಯಲ್ಲಿ ನಾವು ಇಲ್ಲಿ ಕಾಣಲಾಗ್ತೇವೆ. 2 ಅಡಚಣೆಗಳು ಯಾವತ್ತಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಸರ್ಕಾರ ಇವಾಗ ಕೇಂದ್ರದಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು, ಸ್ಥಳೀಯ ಮಟ್ಟದಲ್ಲಿ ಆಗಿರ್ಬೋದು, ಇಲ್ಲಿ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಅಂದ್ರೆ ಪಾರದರ್ಶಕತೆ, ಆಡಳಿತಾತ್ಮಕ ಕೊರತೆ ಇರುವಂತದ್ದು ಅಂದ್ರೆ ಟ್ರಾನ್ಸ್ಪರೆನ್ಸಿ ಆಡಳಿತ ಏನಪ್ಪಾ ಅಂದ್ರೆ ಕೊರತೆ ಇರುವಂತದ್ದನ್ನು ನಾವು ಕಾಣ್ತೀವಿ. ಆಮೇಲೆ ನಿಷ್ಪಕ್ಷಪಾತ ರಾಜಕೀಯ ವ್ಯಕ್ತಿಗಳ ಕೊರತೆ ಇರುವಂತದ್ದನ್ನು ನಾವು ಕಾಣ್ತೀವಿ. ಇವು ಪ್ರಮುಖವಾಗಿರುವಂತದ್ದು ಮೇಲು ಇಲ್ಲಿ ಕಾಣಲಾಗ್ತದೆ. ಅಂದ್ರೆ ಇಲ್ಲಿ ಏನ್ ಮಾಡ್ತಾವೆ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಆಲ್ ಏನ್ ಮಾಡ್ತಾವೆ ರಾಜಕೀಯ ವ್ಯಕ್ತಿಗಳು ಏನ್ ಮಾಡ್ತಾರೆ ಇಲ್ಲಿ ಪಕ್ಷಪಾತ ಮಾಡ್ತಾರೆ. ಇಲ್ಲಿ ನಿಷ್ಪಕ್ಷಪಾತ ಮಾಡಿದ್ರೆ ಏನಪ್ಪಾ ಅಂದ್ರೆ ಒಳ್ಳೆ ರೀತಿ ಇರುವಂತಹ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ಲಿಕ್ಕೆ ಅವಕಾಶ ಇರ್ತದ ಅನ್ನುವಂಥ ರೀತಿಯಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ 17ನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಕೊನೆಯಾದಂತ ಪ್ರಶ್ನೆ ಆಗಿರುವಂತದನ್ನು ನಾವು ಕಾಣಲಾಗುತ್ತದೆ. ಇಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ನಡೆದ ಒಂದು ಆಂದೋಲನವನ್ನು ಹೆಸರಿಸಿ ಅನ್ನುವಂಥ ರೀತಿಯಲ್ಲಿ ನಾವು ಕಾಣ್ತೀವಿ. ಯಾಕಂದ್ರೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟದಂತಂದ್ರೆ ಇಲ್ಲಿ ಯಾರಪ್ಪ ಅಂದ್ರೆ ಅಣ್ಣಾ ಹಜಾರೆ ನೇತೃತ್ವದಲ್ಲಿರುವಂತ ಇಲ್ಲಿ ಅಣ್ಣಾ ಹಜಾರೆ ಅವರು ಏನಪ್ಪಾ ಅಂದ್ರೆ ಭ್ರಷ್ಟಾಚಾರದ ವಿರುದ್ಧ ಭಾರತ ಅಂತೇಳಿ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ಇವರು ಆಂದೋಲನ ಮಾಡಿರುವಂತ ಒಬ್ಬ ಪ್ರಮುಖವಾದಂತ ನಾಯಕರಾಗಿದ್ದರು ಅನ್ನೋದ್ರಲ್ಲಿ ನಾವು ಈ ಇಮೇಜ್ಗಳನ್ನು ನೋಡೋದ್ರ ಮೂಲಕ ಇಲ್ಲಿ ನಾವು ಕಾಣಲಾಗುತ್ತದೆ. ಇಲ್ಲಿಗೆ ತಾವು ಕೇಳಿದ್ರಿಂದ ಅವ್ರಿಗೆ ಏನಪ್ಪಾ ಅಂದ್ರೆ ನಾವು ಧನ್ಯವಾದಗಳು. ಮುಂದಿನ ತರಗತಿಗಳಲ್ಲಿ ಮುಂದಿನ 7ನೇ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.